ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಸಮರ ಸಾರಿದೆ. ಇದರ ಬಿಸಿ ಸಾವಿರಾರು ಪಾಕಿಸ್ತಾನಿಗಳಿಗೆ ತಟ್ಟಿದೆ. ವೀಸಾಗಳ ಅಡಿ ಭಾರತಕ್ಕೆ ಬಂದಿದ್ದ ಪಾಕಿಸ್ತಾನಿಯರು ಇವತ್ತು ಗಡಿ ಮೂಲಕ ಪಾಕ್ಗೆ ವಾಪಸ್ ತೆರಳಿದ್ದಾರೆ. ಕಂಬನಿ ಹಾಕುತ್ತಾ ಹೋಗ್ತಿದ್ದಾರೆ. ಒಲ್ಲದ ಮನಸ್ಸಿನಲ್ಲೇ ಗಡಿ ದಾಟ್ತಿದ್ದಾರೆ. ಆಟೋ ಕಾರುಗಳ ಮೂಲಕ ಭಾರತವನ್ನ ತೊರೆದು ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ. ಭಾರತ ಸರ್ಕಾರದ ಆದೇಶದ ಬಿಸಿ ಪಾಕ್ ಪ್ರಜೆಗಳಿಗೆ ತಟ್ಟಿದ್ದು, ವೀಸಾದಡಿ ಭಾರತಕ್ಕೆ ಬಂದಿದ್ದವರೆಲ್ಲ ವಾಪಸ್ ತೆರಳಿದ್ದಾರೆ. ಪಾಕಿಸ್ತಾನಿಯರಿಗೆ ಭಾರತ ತೊರೆಯಲು ಡೆಡ್ಲೈನ್ ಅಂತ್ಯ. ವೈದ್ಯಕೀಯ ವೀಸಾದಡಿ ಭಾರತದಲ್ಲಿ ಇದ್ದವರು ಪಾಕ್ಗೆ ವಾಪಸ್. ಹೌದು, ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಬಳಿಕ ಪಾಕ್ ವಿರುದ್ಧ ಭಾರತ ಸರ್ಕಾರ ಹಲವು ಕಠಿಣ ಕ್ರಮ ಕೈಗೊಂಡಿದೆ. ಈ ಪೈಕಿ 17 ವೀಸಾಗಳಡಿ ಭಾರತಕ್ಕೆ ಬಂದಿದ್ದ ಪಾಕಿಸ್ತಾನಿಯರಿಗೆ ಏಪ್ರಿಲ್ 27ರೊಳಗೆ ದೇಶ ತೊರೆಯುವಂತೆ ಸೂಚಿಸಿತ್ತು. ವೈದ್ಯಕೀಯ ಚಿಕಿತ್ಸೆಗಾಗಿ ಬಂದಿದ್ದವರಿಗೆ ಏಪ್ರಿಲ್ 29ರೊಳಗೆ ಭಾರತವನ್ನ ತೊರೆಯುವಂತೆ ಆದೇಶಿಸಿತ್ತು. ಹೀಗಾಗಿ ಪಾಕಿಸ್ತಾನಿಯರು ಭಾರತ ತೊರೆದಿದ್ದಾರೆ. ಕರ್ನಾಟಕದಲ್ಲಿದ್ದ ಹಲವು ಪಾಕ್ ಪ್ರಜೆಗಳು ಕೂಡ ಪಾಕ್ಗೆ ತೆರಳಿದ್ದಾರೆ. ಮೈಸೂರಿನಲ್ಲಿದ್ದ 8 ಮಂದಿ ಪಾಕ್ ಪ್ರಜೆಗಳ ಪೈಕಿ 3 ಪಾಕ್ಗೆ ವಾಪಸ್ ಆಗಿದ್ದಾರೆ. ಉಳಿದವರೆಲ್ಲ ದೀರ್ಘಾವಧಿ ವೀಸಾ ಹೊಂದಿದ್ದವರಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿದ್ದ 4 ಪಾಕ್ ಪ್ರಜೆಗಳು ಕೂಡ ಪಾಕ್ಗೆ ರಿಟರ್ನ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದು, ಎಲ್ಲರೂ ಲಾಂಗ್ ಟರ್ಮ್ ವೀಸಾದಡಿ ಇದ್ದು ಯಾರು ಕೂಡ ಗಡಿಪಾರಾಗಿಲ್ಲ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2 ಪಾಕಿಸ್ತಾನಿ ಪ್ರಜೆಗಳಿದ್ದು, ಅವರು ಕೂಡ ದೀರ್ಘಾವಧಿ ವೀಸಾವನ್ನ ಹೊಂದಿದ್ದವರಾಗಿದ್ದಾರೆ. ಇನ್ನು ಕೋಲಾರದ ವ್ಯಕ್ತಿಯನ್ನ ಮದುವೆಯಾಗಿರುವ ಓರ್ವ ಪಾಕ್ ಮಹಿಳೆ ರಾಜ್ಯದಲ್ಲೇ ಉಳಿಯಲಿದ್ದಾರೆ. ಬೆಳಗಾವಿಯಲ್ಲಿ 6 ಪಾಕಿಸ್ತಾನಿಯರಿದ್ದು, ಎಲ್ಲರೂ ಕೂಡ ದೀರ್ಘಾವಧಿ ವೀಸಾ ಹೊಂದಿದ್ದಾರೆ. ರಾಯಚೂರಿನಲ್ಲೂ ಓರ್ವ ಪಾಕಿಸ್ತಾನ ಮೂಲದ ಮಹಿಳೆ ಇಲ್ಲೇ ಮದುವೆಯಾಗಿ ವಾಸ ಮಾಡ್ತಿದ್ದಾಳೆ. ತುಮಕೂರಿನಲ್ಲಿ 3 ಪಾಕಿಸ್ತಾನಿಯರಿದ್ದು, ಅವರು ಕೂಡ ದೀರ್ಘಾವಧಿ ವೀಸಾದಡಿ ರಾಜ್ಯದಲ್ಲೇ ವಾಸ ಮಾಡ್ತಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಮೆಡಿಕಲ್ ಓದುತ್ತಿರುವ ಓರ್ವ ಪಾಕ್ ವಿದ್ಯಾರ್ಥಿ ಇದ್ದಾನೆ. ಆದರೆ ಕೇಂದ್ರ ಸರ್ಕಾರದಿಂದ ಈ ತನಕ ಯಾವುದೇ ಸೂಚನೆ ಬಂದಿಲ್ಲ. ಆತನ ವೀಸಾ ಅವಧಿ ಕೂಡ ಮುಕ್ತಾಯವಾಗಿಲ್ಲ. ಕಲಬುರಗಿಯಲ್ಲಿ 6 ಮಂದಿ ಪಾಕಿಸ್ತಾನಿಯರಿದ್ದು, ಎಲ್ಲರೂ ಕೂಡ ಮದುವೆಯಾಗಿ ರಾಜ್ಯದಲ್ಲೇ ವಾಸ ಮಾಡ್ತಿದ್ದಾರೆ. ರಾಮನಗರದಲ್ಲಿ ಓರ್ವ ಪಾಕಿಸ್ತಾನಿ ಮಹಿಳೆ ಇದ್ದು, ಆಕೆ ಕೂಡ ಇಲ್ಲೇ ಮದುವೆಯಾಗಿ ಬದುಕು ಕಟ್ಟಿಕೊಂಡಿದ್ದಾಳೆ. ಇನ್ನು ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಓರ್ವ ವಿವಾಹಿತ ಪಾಕ್ ಮಹಿಳೆ ಇದ್ದಾಳೆ. ಅಂದಹಾಗೆ ಇವತ್ತು ಅಟಾರಿ ಗಡಿ ಮೂಲಕ ಪಾಕಿಸ್ತಾನಿಯರು ಭಾರತವನ್ನ ತೊರೆದಿದ್ದಾರೆ. ಕೆಲವರು ಒಲ್ಲದ ಮನಸ್ಸಿನಿಂದಲೇ ಕಣ್ಣೀರು ಹಾಕ್ತಾ ಪಾಕ್ಗೆ ತೆರಳುತ್ತಿದ್ದ ದೃಶ್ಯ ಕಂಡುಬಂತು. ಕುಟುಂಬಗಳೆಲ್ಲ ವಾಪಸ್ ಪಾಕಿಸ್ತಾನಕ್ಕೆ ತೆರಳುತ್ತಿವೆ. ಬಿಎಸ್ಎಫ್ ಅಧಿಕಾರಿಗಳು ಪಾಸ್ಪೋರ್ಟ್ಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಕೇವಲ ಪಾಕಿಸ್ತಾನದ ನಾಗರಿಕರನ್ನು ಭಾರತೀಯ ಇಮಿಗ್ರೇಷನ್ ಕೌಂಟರ್ ಬಳಿ ತೆರಳಲು ಬಿಡಲಾಗ್ತಿದೆ. ಈ ದೃಶ್ಯಗಳನ್ನ ನಾವು ಅಟ್ಟಾರಿ ಗಡಿಯಿಂದ ನಿಮಗೆ ತೋರಿಸ್ತಿದ್ದೇವೆ. ಯಾರಾದ್ರೂ ಭಾರತದಲ್ಲೇ ಉಳಿದುಕೊಂಡ್ರೆ 3 ಲಕ್ಷ ರೂಪಾಯಿ ದಂಡ ಜೊತೆಗೆ 3 ವರ್ಷ ಜೈಲು ಶಿಕ್ಷೆಯ ಎಚ್ಚರಿಕೆ ನೀಡಿದೆ. ಸದ್ಯ 17 ವೀಸಾಗಳಡಿ ದೇಶದಲ್ಲಿದ್ದ ಪಾಕ್ ಪ್ರಜೆಗಳು ಭಾರತವನ್ನ ತೊರೆದಿದ್ದಾರೆ. ಇದರ ಹೊರತಾಗಿಯೂ ಕದ್ದು ಮುಚ್ಚಿ ಭಾರತದಲ್ಲೇ ಉಳಿದವರಿಗೆ 3 ವರ್ಷ ಜೈಲು ಶಿಕ್ಷೆ, 3 ಲಕ್ಷ ದಂಡ ಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.